ನೀವು ನೋಡಿರ್ಬೋದು ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ. ಈಗ ಅನೇಕ ಜನರಿಗೆ ಅವರು ಹಾರ್ಟ್ ಅಟ್ಯಾಕ್ಗಳು ಆಗ್ತದೆ. ಆದಾಗ ಅವರು ಆಸ್ಪತ್ರೆಗೆ ಹೋಗೋಷ್ಟೊತ್ತಿಗೆ ತೀರ್ಕೊಂಡ್ಬಿಡ್ತಾರೆ. ಅವ್ರಿಗೆ ಎದೆ ನೋವು ಬಂತು, ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಅವ್ರಿಗೆ ಸರಿಯಾಗಿ ಡಯಾಗ್ನೈಸ್ ಆಗೋದಿಲ್ಲ. ಯಾವುದೋ ಒಂದು ತಾಲೂಕು ಆಸ್ಪತ್ರೆಗೆ ಹೋದರೆ ಅಲ್ಲಿ ಅಥವಾ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಹೋದರೆ ಸರಿಯಾಗಿ ಗೊತ್ತಾಗೋದಿಲ್ಲ. ಆಮೇಲೆ ಅವ್ರನ್ನ ನಾವು ಬೇರೆ ಆಸ್ಪತ್ರೆಗೆ ರೆಫರ್ ಮಾಡ್ತೀವಿ. ಅವ್ರು ಹೋಗೋಷ್ಟೊತ್ತಿಗೆ ಹೆಚ್ಚು ಕಡಿಮೆ ಆಗೋಗ್ತದೆ ಅಥವಾ ಲೇಟಾಗಿ ಹೋಗ್ತಾರೆ. ಈಗ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿದ್ದೀವಿ, AI. ಅದ್ರ ಮುಖಾಂತರ ಯಾವುದೇ ಒಂದು ECG ನಮ್ಮ ಯಾರು ಹೃದಯ ನೋವಿದೆ ಅಥವಾ ಸುಸ್ತಾಗ್ತದೆ ಬಂದಾಗ ECG ಮಾಡಿಸಿದಾಗ ಅದು ತಕ್ಷಣ ನಮ್ಮ ಬೆಂಗಳೂರಲ್ಲಿರುವಂಥ ಒಂದು ಕೇಂದ್ರಕ್ಕೆ ಬರ್ತದೆ. ಅದು AI ಮುಖಾಂತರ ಪರಿಶೀಲನೆ ಆಗ್ತದೆ. ಅದು ಏನಾದರೂ ಅವರಿಗೆ ಹೃದಯಘಾತ ಆಗ್ತಕ್ಕಂಥ ಸ್ಟೆಮಿ ಅಂತ ಹೇಳ್ತೀವಿ, ಅದಾಗೋ ಥರ ಸನ್ನಿವೇಶ ಇದೆಯಾ ಅಂತ ನೋಡ್ತದೆ. ಆ ಥರ ಇದ್ದರೆ ಒಂದು ಉನ್ನತ ಡಾಕ್ಟ್ರಿಗೆ ಅವಾಗ ತೋರಿಸ್ತಾರೆ, ಕಾರ್ಡಿಯಾಲಜಿಸ್ಟ್. ಅವ್ರು ನೋಡ್ತಾರೆ. ಅವ್ರು ನೋಡ್ಬಿಟ್ಟು ಹೌದು ಇವರಿಗೆ ತಕ್ಷಣಕ್ಕೆ ಟ್ರೀಟ್ಮೆಂಟ್ ಬೇಕು ಅಂತ ಅನಿಸಿದ್ರೆ, ಕ್ಲಾಟ್ ಆಗಿದ್ದರೆ ನಾವು ಅಲ್ಲೇ ಒಂದು ಇಂಜೆಕ್ಷನ್ ಕೊಡ್ತೀವಿ, ಟೆನೆಕ್ಟಪ್ಲೇಸ್ ಅಂತ. ತಕ್ಷಣಕ್ಕೆ ಕೊಟ್ಟರೆ ಆ ಕ್ಲಾಟು ಕರಗುತ್ತೆ. ಕ್ಲಾಟ್ ಕರಗಿದ್ರೆ ಬ್ಲಡ್ ಫ್ಲೋ ಇರ್ತದೆ ಹಾರ್ಟ್ಗೆ. ಆವಾಗ ಅವ್ರು ಸದ್ಯಕ್ಕೆ ಬಚಾವಾಗ್ತಾರೆ. ಆಮೇಲೆ ಮುಂದೆ ಅವ್ರಿಗೆ ಏನು ಮಾಡ್ಕೋಬೇಕು ನಂತರ ಮಾಡಿಸ್ಕೋಬೋದು. ಬಟ್ ಆ ಸಮಯಕ್ಕೆ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ಆ ಗೋಲ್ಡನ್ ಅವರ್ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಅವ್ರು ಸರಿ ಹೋಗ್ಬಿಡ್ತಾರೆ. ಈ ಕಾರ್ಯಕ್ರಮ ಇವತ್ತು ಸುಮಾರು 82 ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಅನುಷ್ಠಾನ ಆಗಿದೆ. ಈ ವರ್ಷ ನಾನು ಎಲ್ಲ ತಾಲೂಕು ಆಸ್ಪತ್ರೆಗೆ ವಿಸ್ತರಣೆ ಮಾಡ್ತಾಯಿದ್ದೀನಿ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಇದರಿಂದ ಸಾಕಷ್ಟು ಜನ ಇವತ್ತು ಬದುಕಿದ್ದಾರೆ. ನೂರಾರು ಜನ ಆ ಟೆನೆಕ್ಟಪ್ಲೇಸ್ ಇಂಜೆಕ್ಷನ್ ತೊಗೊಂಡು ಅವ್ರ ಜೀವ ಉಳಿಸಿದ್ದೀವಿ ನಾವು. ಮತ್ತು ಅನೇಕ ಜನರಿಗೆ ಅವರಿಗೆ ಹೃದಯದ ಸಮಸ್ಯೆ ಇದೆ ಅಂತ ಗೊತ್ತಾಗಿ ಮುಂದೆ ಬೇರೆ ಬೇರೆ ಚಿಕಿತ್ಸೆಗಳಿಗೆ, ಅದು ಆ್ಯಂಜಿಯೋಪ್ಲಾಸ್ಟಿನೇ ಇರ್ಬೋದು, ಸ್ಟೆಂಟ್ ಹಾಕುವಂಥದ್ದು ಇರ್ಬೋದು, ಬೈಪಾಸ್ ಇರ್ಬೋದು, ಬೇರೆದಿರ್ಬೋದು, ಅದೆಲ್ಲ ಮಾಡಿಸ್ಕೊಳ್ಳೋದಕ್ಕೆ